ಮೇ 10ರಂದು ನಡೆಯಲಿರುವ ಸಾರ್ವತ್ರಿಕ ಚುನಾವಣೆ ಅಂಗವಾಗಿ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಭಾನುವಾರ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿ ಎ. ಮಂಜುನಾಥ್ ಪರ ಚುನಾವಣಾ ಪ್ರಚಾರ ನಡೆಸಿದರು. ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ದೇವೇಗೌಡ ಅಪ್ಪಾಜಿ ಮತ್ತು ಕುಮಾರಣ್ಣವರ ಮಡಲಿಗೆ ಆಗ್ತೀವಿ ಅಂತೇಳಿ ಅವತ್ತೇನು ಶಪಥವನ್ನು ಮಾಡಿ 1,19,000 ಮತವನ್ನ ನೀಡಿ ನನಗೆ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ಅವತ್ತಿನಿಂದಲೂ ಕೂಡ ಸತತ 5 ವರ್ಷಗಳ ಕಾಲ ಕೇವಲ 1 ವರ್ಷ 2 ತಿಂಗಳ ಸರ್ಕಾರ ಕುಮಾರಣ್ಣರ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಆಗಬೇಕಾದಂತ ಶಾಶ್ವತವಾದ ಕೆಲಸಗಳನ್ನ ಮಾಡಲೇಬೇಕು, ಇತಿಹಾಸ ಪುಟದಲ್ಲಿ ಈ ಕ್ಷೇತ್ರವನ್ನ ಸೇರಿಸಬೇಕು ಅಂತೇಳಿ 540 ಕೋಟಿ ನೀರಾವರಿ ಯೋಜನೆ, 380 ಕೋಟಿಯ ಹೇಮಾವತಿ ನೀರನ್ನ ಕೆರೆಗೆ ತುಂಬಿಸುವಂತ ಯೋಜನೆ, 280 ಕಿಲೋಮೀಟರ್ಗಳಷ್ಟು ರಸ್ತೆಗಳನ್ನ, ಲಿಂಕ್ ರಸ್ತೆಗಳನ್ನ, ಮಾಗಡಿಗೆ 4 ಪಥದ ರಸ್ತೆಗಳನ್ನ ಶಾಶ್ವತವಾಗಿ ಕ್ಷೇತ್ರದಲ್ಲಿ ದುಡಿಮೆಯನ್ನ ಮಾಡಿದ್ದೇನೆ. ನಾವು ನಿಂತಿರುವಂತ ರಸ್ತೆ ನೋಡಿ, 170 ಕೋಟಿ ಪ್ಯಾಕೇಜ್ ನಲ್ಲಿ ಸುತ್ತಳ್ಳಿಯಿಂದ ರಾಮನಗರದವರೆಗೂ ಇಡೀ ಮಾಗಡಿ ತಾಲೂಕಿನಲ್ಲಿ ಯಾವತ್ತೂ ಕಾಣದಂತ ಇಂಥ ಅದ್ಭುತವಾದಂತ ರಸ್ತೆಯನ್ನ ನಿಮಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಬರುವ 10ನೇ ತಾರೀಕಿನಂದು ವಿಧಾನಸಭೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಪರವಾಗಿ ಕುದೂರು ಭಾಗದ ಎಲ್ಲ ನನ್ನ ತಂದೆ ತಾಯಿಗಳ ಯುವಕ ಸ್ನೇಹಿತರ ಆಶೀರ್ವಾದವನ್ನ ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಮಂಜು ಈಗಾಗಲೇ ಹಲವಾರು ವಿಷಯಗಳನ್ನ ಅವರು ಶಾಸಕನಾದ ನಂತರ ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ತಾಲೂಕಿನ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದೇನೆ ಅಂತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ಮಾಗಡಿ, ರಾಮನಗರ, ಚನ್ನಪಟ್ಟಣ ಈ 3 ಕ್ಷೇತ್ರಗಳು ನಮ್ಮ ಪಕ್ಷವನ್ನ ರಕ್ಷಣೆ ಮಾಡಿ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳ ನೀವುಗಳು. ನಾನು ಅಂತಿಮವಾಗಿ ನಮ್ಮ ಮಾಗಡಿಯ ರಂಗನಾಥ ಸ್ವಾಮಿಗೆ ಬಿಡ್ತೀನಿ. ರಂಗನಾಥ ಸ್ವಾಮಿಗೆ ನನ್ನ ಒಂದು ಸಂಪರ್ಕ ಬಂದ ನಂತರ ನಾನು ಯಾವ ರೀತಿ ಅವರಿಗೆ ಗೌರವ ಕೊಟ್ಟಿದ್ದೇನೆ, ಯಾವ ರೀತಿ ನಡೆಸ್ಕೊಂಡಿದ್ದೇನೆ, ಅದಕ್ಕೆ ಅವರು ನನಗೆ ಕೊಟ್ಟಂತ ಬೆಳವಣಿಗೆ ಏನು ಇದೆಲ್ಲ ಆ ದೇವರಿಗೆ ಬಿಟ್ಟಿದ್ದೇನೆ. ದೇವರೇ ತೀರ್ಮಾನ. ನಾನು ಈ ಒಂದು ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಈಗ ಅವರೆಲ್ಲ ಅವರೇ ಮುಖ್ಯಮಂತ್ರಿ ಮಾಡಿದ್ದು ಅಂತ ನಾನು ಇರ್ತಕ್ಕಂಥ 37-38 ಜನ ಶಾಸಕರಿಕೊಂಡು ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರಾದ್ರೂ ಊಹೆ ಮಾಡ್ಲಿಕ್ಕಾಗುತ್ತೆ. ದೇವರು ನಿಮ್ಮಂತ ಹಿರಿಯರು ಕೆಲವರು ದೇವರ ಕಾಲದಿಂದ ಬೆಳೆಸಿದ್ದೀರಿ. ನಿಮ್ಮ ಆಶೀರ್ವಾದ ಆ ದೇವರ ಮಗ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಅದರಿಂದ ಅವ್ರಿಗೆ ಏನೇನು ಉಪಯೋಗ ಮಾಡ್ಕೊಂಡಿದ್ದಾರೆ, ಅವರಿಂದ ನಾನೇನು ಮುಖ್ಯಮಂತ್ರಿ ಆಗಿದ್ದಲ್ಲ. ದೈವಾಂತರದಲ್ಲಿ ಈ ನಾಡಿನ ಈ ಭಾಗದ ಹಿರಿಯರ ಒಂದು ಆಶೀರ್ವಾದ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾನು ಹಣ ಸಂಪಾದನೆ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ
ಮಂಜು ಅದೇನು ಅಕ್ರಮದ ಬಗ್ಗೆ ಚರ್ಚೆ ಮಾಡ್ತಾರೆ ಪದೇ ಪದೇ ಅಂತ ಹೇಳ್ತಾರೆ. ನಮಗೆ ಅವರೇ ಶಾಸಕರಿದ್ದಾಗ ಇಲ್ಲಿ ಅಭಿವೃದ್ಧಿನೇ ಮಾಡಿದ್ರೆ 600 ಕೋಟಿ ಕಳ್ಳಬಿಲ್ ಮಾಡಿದ್ದೀಯಲ್ಲ, ಮಾಡಿ ಆ ವಿಷಯ ನಾನು ರೈಟ್ ಮಾಡಕ್ ಹೋದಾಗ ಅಣ್ಣ ದಯವಿಟ್ಟು ಬೇಡ, ಸಬ್ಜೆಕ್ಟ್ ತೆಗಿಬೇಡಿ, ಇಬ್ರು ನನ್ನ ಶಿಕ್ಷಕರುಗಳು ದಯವಿಟ್ಟು ಗೆದ್ದಬೇಡಿ ಅಂತ ಹೇಳಿ ಹೇಳದಂತ ದಿನವೂ ಇದೆ. ಪಾಪ ಈಗ ಇವನು ಸಿಕ್ಕವನೆ ಅಂತೇಳಿ ಮಂಜು ಮೇಲೆ ಪ್ರತಿನಿತ್ಯ ಏನು ದಾಳಿ ಮಾಡಿದ್ದೆ ಮಾಡಿದ್ದೆ. ಬಹುಶಃ ನಿಮ್ಮಂತ ಕಟ್ಟಾಳಗಳು ಇವತ್ತು ಮಂಜು ಪರವಾಗಿ ರಕ್ಷಣೆಗೆ ಇಲ್ಲೇ ಹೋಗಿದ್ರೆ ಇಷ್ಟೊಂದು ಊರೇ ಬಿಡಿಸ್ಬಿಡೋದು. ನಿಮ್ಮ ಶಕ್ತಿಯಿಂದ ಉಳಿದ ಇವತ್ತು ನಾನು ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ನವೆಂಬರ್ 18ರಿಂದ ನನ್ನ ಪಂಚಾಯತ್ನ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ. ಏಕೆಂದ್ರೆ ನನ್ನ ಮುಂದೆ ಬರ್ತಕ್ಕಂಥವ್ರಿಗೆ ದೊಡ್ಡ ಶ್ರೀಮಂತ ದಿನ ಬರೋದು, ನಂತರ ಬರೋದು ಬಡವನೇ ಬರೋದು. ಅವ್ರ ಕಷ್ಟಗಳನ್ನು ನೋಡಿ ಏನಾದರೂ ಶಾಶ್ವತವಾದ ಕಾರ್ಯಕ್ರಮ ಸರ್ಕಾರದಲ್ಲಿ ತರಬೇಕು ಅಂತ ಹೇಳಿ ಚಿಂತನೆ ಮಾಡಿ ಈ 5 ಕಾರ್ಯಕ್ರಮಗಳನ್ನ ಇಲ್ಲಿ ರೂಪಿಸಿದ್ದೇನೆ. ಈ 5 ಕಾರ್ಯಕ್ರಮ ಜಾರಿಗೆ ತಂದರೆ ಜಾತಿಯ ಪ್ರಶ್ನೆ ಇಲ್ಲ. ಪ್ರತಿ ಕುಟುಂಬಗಳು ಯಾವುದೇ ಸಾಲಗಾರರಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ಒಂದು ಶಾಶ್ವತವಾದ ಆ ಬದುಕಿಗೆ ಪ್ರತಿ ಕುಟುಂಬಕ್ಕೆ ಏನು ಬೇಕಿದೆ ಆ ಕಾರ್ಯಕ್ರಮಗಳನ್ನು ಅಳವಡಿಸಿದೆ. ನಾನು ಸುಮ್ಮನೆ ನೀವು ನಮ್ಮನ್ನ ಈ ಮಟ್ಟಿಗೆ ತಂದವರು ನೀವು ನನಗೆ ಆ ಶಕ್ತಿ ತುಂಬಲೇ ಹೋಗಿದ್ರೆ ದೇವೇಗೌಡರು ಮಗ ಅಂತ ಕರೆಯೋರು ಇಲ್ಲೇ ಹೋಗಿದ್ರು, ನೀವು ಆ ಶಕ್ತಿ ಕೊಡಲೇ ಹೋಗಿದ್ರು. ಈ ದೇವೇಗೌಡರು ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಕುಮಾರಣ್ಣ ಅಂತೇಳಿ ಡೆಲ್ಲಿವರೆಗೂ ಚರ್ಚೆ ನಡೀತಿದೆ. ದೆಹಲಿಯವರೆಗೆ ನನ್ನ ಹೆಸರು ಇವತ್ತು ಓಡ್ತಾ ಇದೆ ಅಂದ್ರೆ ಅದಕ್ಕೆ ನೀವು ಕೊಟ್ಟಂತ ಶಕ್ತಿ ನನಗೆ ಈ ರಾಮನಗರ ಜಿಲ್ಲೆಯ ಜನ ನೀವೇನು ಶಕ್ತಿ ಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಮುಂದೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಮಾಧ್ಯಮಗಳಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದು ಒಂದು ಚಾನಲ್ನಲ್ಲಿ ಒಂದು ವಾರದಿಂದ ತೋರಿಸಿದ್ರು ಸಿ ವೋಟರ್ ಅಂತ ಹೇಳಿ ಕಾಂಗ್ರೆಸ್ 116, ಬಿಜೆಪಿ 85, 86, ನಮಗೆ 22, 28 ತೋರಿಸಿದ್ರು. ಅದೇ ಚಾನಲ್ಲೇ ಇನ್ನೊಂದು 4 ದಿವಸ ಬಿಟ್ಟು ಬಿಜೆಪಿ 116 ಅಂದ್ರು, ಕಾಂಗ್ರೆಸ್ 86 ನಮ್ದು 22, 28 ಅಂದ್ರು. ನಾನು ಸಹ ಅವರಿಗೆ 10 ಕೋಟಿನ 20 ಕೋಟಿನ ಕೊಟ್ಟು ನಮ್ದು ಸ್ವಲ್ಪ ರೈಸ್ ಮಾಡಿ 28 ಹೋಗಿ 128 ಅಂದ್ರು. ಇದು ಆ ಚಾನಲ್ಗಳಲ್ಲಿ ಬರೋದನ್ನು ನಂಬೇಡಿ, ಆ ಚಾನಲ್ ಬರೋದು ಯಾವುದೂ ನಂಬೇಡಿ. ನಾನು ನನ್ನ ಆರೋಗ್ಯ ಹಾಳು ಮಾಡಿಕೊಂಡು 2 ಬಾರಿ ಹೃದಯ ಚಿಕಿತ್ಸೆ ಆಗಿದ್ರು ಇಡೀ ರಾಜ್ಯದಲ್ಲಿ. ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಒಂದು ಸಣ್ಣ ಬಾಕ್ಸಲ್ಲಿ ಚಿತ್ರಾನ್ನ ಇಟ್ಟಿರ್ತಾರೆ, ಇಲ್ಲ ಮೊಸರನ್ನ ಇಟ್ಟಿರ್ತಾರೆ, ಅಷ್ಟೇ ಹಂಗೆ ತಿನ್ನೋದು ಮತ್ತೆ ಹಂಗೆ ಹೋಗೋದು ಹೆಲಿಕಾಪ್ಟರ್ಗೆ. ಈ ರೀತಿಯ ಒಂದು ಚುನಾವಣೆ ಕಳೆದ 6 ದಿವಸದಲ್ಲಿ ನಡೆಸ್ತಾ ಇದ್ದೇನೆ. ನಾನು ನಿಮ್ಮ ಗಮನಕ್ಕೆ ತರೋದು ಈ ಬಾರಿ ಕಾಂಗ್ರೆಸ್ ಬಿಜೆಪಿಗಿಂತ ಮುಂದಿರ್ತೀವಿ ನಾವು 2 ಪಕ್ಷಗಳಲ್ಲಿ. ಇಲ್ಲಿ 85% ಕಮಿಷನ್ ಸರ್ಕಾರ ಕಾಂಗ್ರೆಸ್ ಅಂತಾರೆ, ಬಿಜೆಪಿ ಕಾಂಗ್ರೆಸ್ ಹೇಳ್ತಾರೆ, ಬಿಜೆಪಿಗೂ 40% ಸರ್ಕಾರ ಅಂತಾರೆ. ಜೆಡಿಎಸ್ ನಿಮ್ಮ ಮನೆ ಮಗ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ದೇವೇಗೌಡರು ಪ್ರಧಾನಮಂತ್ರಿ ಇದ್ರಲ್ಲ, ಡೈಲಿವರಿಗೆ ನಮ್ಮ ಬಗ್ಗೆ ಕಮಿಷನ್ ಪರ್ಸೆಂಟೇಜ್ ಸರ್ಕಾರ ಅಂತ ಯಾವನಾದ್ರೂ ಇಲ್ಲಿವರೆಗೆ ಚರ್ಚೆ ಮಾಡಿದ್ದಾರ? ಇಲ್ಲ. ಇದು ನಮ್ಮ ಜನ ನಮ್ಗೇನು ಆಶೀರ್ವಾದ ಮಾಡಿದ್ದೀವಿ. ನಿಮ್ಮ ಸ್ವಾಭಿಮಾನವನ್ನ ನಾವು ಎಲ್ಲೂ ಮಾರಾಟ ಮಾಡಲಿಲ್ಲ, ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇವೆ. ನಮಗೆ ಹಣಕ್ಕಿಂತ ನಿಮ್ ಪ್ರೀತಿ ಇದೆಯಲ್ಲ, ಅದ್ರ ಮುಂದೆ ಯಾವ ಆಸ್ತಿ ನಮಗಿಲ್ಲ. ಈ ಪ್ರೀತಿನೇ ನಮ್ಮ ಆಸ್ತಿ. ಇವತ್ತು ನನ್ನ ಮಾಗಡಿ ಕ್ಷೇತ್ರದ ತಂದೆ ತಾಯಿಗಳಿಗೆ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ, ದಯವಿಟ್ಟು ನೀವು ನಮ್ಮನ್ನೇ ಬೆಳೆಸಿದ್ದೀರಿ. ನಾವು ಬಡವರ ಪರವಾಗಿ ಕೆಲಸ ಮಾಡಿದ್ದೇವೆ, ಶ್ರೀಮಂತರ ಪರವಾಗಿ ನಾವು ಇಲ್ಲ. ನಾವು ಬಡವರು, ನನ್ನ ರೈತರು, ನನ್ನ ಹಳ್ಳಿಯ ತಾಯಂದರು, ಯುವಕರು ನಿಮ್ಮ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಿದ್ದೇವೆ. ದಯವಿಟ್ಟು ಕೈ ಬಿಡಬೇಕು. ನೀವೇ ಬೆಳೆಸಿದ್ದೀರಿ, ನೀವು. ನಾನೆಲ್ಲ ಹುಟ್ಟಿದ್ದು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ರಾಮನಗರದಲ್ಲಿ ಬಂದು
ನಾನು ರಾಜಕೀಯದಲ್ಲಿ ಇವತ್ತು ನಿಮ್ಮ ಒಂದು ಶಕ್ತಿಯನ್ನು ಈ ಶಕ್ತಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಮರವಾಗಿ ಬೆಳೆಸ್ಕೊಂಡಿದ್ದೀರಿ, ನೆರಳು ಕೊಟ್ಟಿದ್ದೀರಿ. ಇಡೀ ರಾಜ್ಯದ ಬಡವರು ಯಾರೇ ಬಂದರು ಅವ್ರ ಕಷ್ಟ ಸುಖ ಕೇಳಿದ್ದಾರೆ. ಮಂಜಣ್ಣ ವಿಷಯದಲ್ಲಿ ನನ್ನ ಅವನು ಪ್ರಾಮಾಣಿಕವಾಗಿ ಜೊತೆಯಲ್ಲಿ ಹುಡುಕೊಂಡಿದ್ದಾನೆ. ನೀವು ಕೊಟ್ಟಂತ ಮತ ಮಾರಾಟ ಮಾಡ್ಕೊಳ್ಳಿಲ್ಲ. ಎಷ್ಟೇ ಒತ್ತಾಯಗಳು ಬಂದರು, ಕೆಲವು ಬಹಳ ಜನ ಅಂದರು ಅವರು ಕ್ಷೇತ್ರದ ಕೆಲಸ ಮಾಡಿಸಲಿಕ್ಕೆ ಬಿಜೆಪಿ ಸರ್ಕಾರದ ಮಂತ್ರಿಗಳ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮ್ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವ್ರ ಜೊತೆ ಓಡಾಡಿದ ತಕ್ಷಣ ನಾಳೆ ಬೆಳಗ್ಗೆ ಮೊನ್ನೆ ಬಿಜೆಪಿ ಹೋಗ್ಬಿಡ್ತಾನಂತೆ ಅಂತ ಇದು ಒಂದು ಅಪಪ್ರಚಾರ ಇದೆ. ಹಲವಾರು ರೀತಿಯಲ್ಲಿ ಅವ್ರ ಮೇಲೆ ಅಪಪ್ರಚಾರ ಏನಿದೆ, ಅವನು ನನಗೆ ನಂಬಿಕೆ ಇದೆ. ನಾನು ಬದುಕಿರೋವರೆಗೆ ನನ್ನ ಬಿಟ್ಟು ಅವನು ಅಲ್ಲಾಡಲ್ಲ. ನಮಗೆ 5 ವರ್ಷದ ಸರ್ಕಾರ ಈ ಬಾರಿ ರಚನೆ ಏನಾಗುತ್ತೆ. ಮಾಗಡಿ ತಾಲೂಕಿನ ಮಳೆ ನಂಬಿ ಬರ್ತಕ್ಕಂಥ ನನ್ನ ರೈತರು ಏನಿದ್ದೀರಿ, ರೈತರ ಮಕ್ಕಳು ಏನಿದ್ದೀರಿ, ಈ 5 ವರ್ಷದೊಳಗೆ ನಿಮ್ಮ ಋಣ ತೀರಿಸತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕು. ಮೊದಲನೇ ಆದ್ಯತೆ ಕೊಟ್ಟು ರಾಮನಗರ ಜಿಲ್ಲೆ ಇಡೀ ದೇಶದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸ್ಪರ್ಧಿಸ್ತೀವಿ. ನೀವೇ ಬೆಳೆಸಿದ್ದೀರಿ, ನೀವೇ ಉಳಿಸೋದು. ಕುದೂರು ಇವತ್ತೇನೋ ಒಂದು ಮುಂದೆ ಅಧಿಕಾರಿ ಬಂದ್ರೆ ಇದನ್ನ ತಾಲೂಕು ಕೇಂದ್ರ ಮಾಡಬೇಕು ಅಂತಕ್ಕಂಥದ್ದು ಏನೋ ಅಭಿಪ್ರಾಯ ಇದೆ. ಅದೇನು ದೊಡ್ಡ ವಿಷಯ ಅಲ್ಲ. ಮುಂದಿನ 6 ತಿಂಗಳೊಳಗೆ ಎಲ್ಲ ರೀತಿಯ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡೋದಷ್ಟೇ ಅಲ್ಲ, ಈ ಸಂಪೂರ್ಣ ಅಭಿವೃದ್ಧಿಗೆ ಕಚೇರಿಗಳು ಏನೇನಾಗಬೇಕು ಎಲ್ಲ ಕಚೇರಿಗಳನ್ನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನೀವು ಮಾಗಡಿಗೆ ಹೋಗಬೇಕಾಗಿಲ್ಲ, ಇಲ್ಲೇ ನಿಮ್ಮ ಕೆಲಸಗಳು ಇಲಾಖೆಗಳಲ್ಲಿ ಆಗ್ತಕ್ಕಂಥದ್ದು ಎಲ್ಲ ರೀತಿಯ ಶಕ್ತಿ ತುಂಬಿ ಅಂತ ಹೇಳಿ ಒಂದು ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮ ಮನಸ್ಸಿನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.